ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ನಾಳೆನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಮುರಳಿ ಚಿಪ್ಸ್ ತಿನ್ಕೊಂಡು ಕೂತಿರ್ತಾನೆ. ಅಲ್ಲಿಗೆ ವೈದೇಹಿ ಮತ್ತು ಅವ್ರ ಮಗಳು ಬರ್ತಾರೆ. ಏನಿದು ಹಿಂಗೆ ಚಿಪ್ಸ್ ತಿನ್ಕೊಂಡು ಕೂತಿದ್ದೀರಲ್ಲ, ಅಲ್ಲಿ ಸಿದ್ದು ಅಷ್ಟೊತ್ತಿಂದ ವೆಯ್ಟ್ ಮಾಡ್ತಿದ್ದೀನಿ, ಹೋಗಿ ಮಾತಾಡಿ ಅಂತ ವೈದೇಹಿ ಹೇಳ್ತಾಳೆ. ಆವಾಗ ಇಲ್ಲ, ನಾನು ಯಾವಾಗ ಏನು ಮಾಡಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ನೀನು ಸುಮ್ಮನೆ ಎದ್ದು ಬಿಡು ಅಂತ ಹೇಳ್ತಾ ಇರ್ತಾನೆ. ಆವಾಗ ನೀವೇನಾದರೂ ಆಚೆ ಹೋಗಿ ಸಿದ್ದು ಜೊತೆ ಮಾತಾಡಿಲ್ಲ ಅಂದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಅಂತ ಇರ್ತಾಳೆ. ಆವಾಗ ಏನೇ ಒಬ್ಬ ಗಂಡಂಗೆ ಕೊಡಬೇಕಾಗಿರೋ ಮರ್ಯಾದೆನೂ ಕೊಡೋದಿಲ್ಲ ಅಂತೀಯ, ನಾನು ಗಂಡನ ಮಾತಿಗಿಂತ ನಿನಗೆ ಅವನ ಮಾತೇ ಹೆಚ್ಚಾಗೋಯ್ತಾ ಅಂತ ಹೇಳ್ತಿರ್ತಾನೆ. ಆವಾಗ ನಿಮಗೆ ಏನಾದರೂ ವಿಷಯ ಗೊತ್ತಾ, ಸಿದ್ದು ಅಲ್ಲಿಂದ ನಿಮ್ಮನ್ನ ಕರೆಯೋದಕ್ಕೆ ಬಂದಿದ್ದಾರೆ ಅಂದರೆ ನಿಮಗಿದು ತುಂಬ ಒಳ್ಳೆಯ ಅವಕಾಶ. ಇವಾಗ ನೀವು ಹೋಗಿ ಮಾತಾಡಿ ಅಲ್ಲಿ ಹೋಗಿ ನೀವು ಮಾಡಬೇಕಾಗಿರೋ ಶಾಸ್ತ್ರಗಳನ್ನೆಲ್ಲ ಮಾಡಲಿಲ್ಲ ಅಂದರೆ ನೀವು ನಿಮ್ಮ ಅಪ್ಪನ ಕಾರ್ಯನ ಮಾಡೋದಕ್ಕಾಗಲ್ಲ. ನಿಮ್ಮ ಅವ್ನಿಗೆ ಅವ್ರ ಅಪ್ಪನ ಜವಾಬ್ದಾರಿ ಹೊತ್ಕೊಳ್ಳೋದಕ್ಕೆ ನಿಮ್ಗೆ ಇದು ರೈಟ್ ಟೈಮು. ಹೋಗ್ಬಿಟ್ಟು ನೀವು ಅಲ್ಲಿ ಮಾತಾಡ್ಬಿಟ್ಟು ಹೋಗಿ ಆ ಶಾಸ್ತ್ರಗಳನ್ನೆಲ್ಲ ನೆರವೇರಿಸ್ಬಿಟ್ಟು ಬನ್ನಿ, ಅದು ಒಳ್ಳೇದಾಗತ್ತೆ ಅಂತ ಹೇಳ್ತಿರ್ತಾಳೆ. ಆವಾಗ ಹೌದು ಅಪ್ಪ, ಅಮ್ಮ ಕರೆಕ್ಟಾಗಿ ಹೇಳ್ತಿದ್ದಾರೆ, ನೀವು ಆ ಥರ ಮಾಡಿದ್ರೇ ಸರಿ. ಶಾರದಾ ಅವರು ಒಳ್ಳೆಯವರು ಮತ್ತು ಸಿದ್ದಣ್ಣನೂ ಒಳ್ಳೆಯವರು, ಅವ್ರಿಗೆ ಒಳ್ಳೇದು ಮಾಡೋದಕ್ಕೆ ಒಳ್ಳೆ ಅವಕಾಶ ಇದು ಅಂತ ಹೇಳ್ತಿರ್ತಾಳೆ. ನೀನು ಚಿಕ್ಕವಳು, ನಿಂಗೆ ಗೊತ್ತಾಗೋದಿಲ್ಲ, ಸುಮ್ಮನೆ ಇರು ಅಂತ ಮುರಳಿ ಹೇಳ್ತಿರ್ತಾನೆ. ಅವಾಗ ನೀವು ಹೋಗಿಲ್ಲ ಅಂದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ, ನೀವು ಏನಾದರೂ ಅಲ್ಲೂ ಹೋಗಿಲ್ಲ ಅಂದರೆ ನೀವು ಪರ್ಮನೆಂಟಾಗಿ ಮನೆ ಬಿಟ್ಟು ಆಚೆ ಹೋಗ್ಬೇಕಾಗತ್ತೆ, ನಾನು ನಿಮ್ಮನ್ನ ಈ ಮನೆಯಿಂದನೇ ಆಚೆ ಹಾಕ್ತೀನಿ ಅಂತ ವೈದೇಹಿ ಹೇಳ್ತಾ ಇರ್ತಾಳೆ. ಅಯ್ಯೋ ಏನಪ್ಪ ಇದು, ನಾನೇನೋ ಮಾಡೋದಕ್ಕೆ ಹೋದರೆ ಇದು ನನಗೆ ಉಲ್ಟಾ ಹೊಡಿತಾ ಇದೆಯಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಈಗ ಹೋಗಿ ಮಾತಾಡ್ತಿರೋ ಇಲ್ವೋ ಅಂತ ವೈದೇಹಿ ಗದರಿಸ್ತಾಳೆ. ಆವಾಗ ಮಾತಾಡೋದಕ್ಕೆ ಅಂತ ಆಚೆ ಕಡೆಗೆ ಬರ್ತಾನೆ ಮುರಳಿ. ಸರಿ, ಇವಾಗ ಇಬ್ಬರು ಮಾತಾಡೋಣ, ಒಳಗಡೆಗೆ ಬಾ ಅಂತ ಕರಿತಾನೆ. ಅವಾಗ ಸಿದ್ದು ಏನು ರಿಯಾಕ್ಟ್ ಮಾಡ್ತಿರಲ್ಲ. ಸಿದ್ದು ಅವರೇ ಕರಿತಾ ಇದ್ದಾರಲ್ಲ, ಒಳಗಡೆಗೆ ಬಾರೋ ಅಂತ ವೈದೇಹಿ ಕರಿತಾ ಇರ್ತಾಳೆ. ನಾನು ನಿನ್ನ ತಾಯಿಯಾಗಿ ಕರಿತಾ ಇದ್ದೀನಿ, ಒಳಗಡೆಗೆ ಬಾ ಸಿದ್ದು ಅಂತ ಕರಿತಾ ಇರ್ತಾಳೆ. ಸಿದ್ದು ಅವ್ರ ಮುರಳಿ ಕೈ ಹಿಡ್ಕೊತಾನೆ. ಹಿಡ್ಕೊಂಬಿಟ್ಟು, ನೀವು ನನ್ನ ತಂದೆಯಾಗಿ ನಿಮಗೀಗ ಒಳ್ಳೆಯ ಅವಕಾಶ ಸಿಕ್ಕಿದೆ. ಇವಾಗ ನೀವು ನಮ್ಮ ಮನೆಗೆ ಬಂದು ನಾನು ಶಾರದಾ ಅವ್ರನ್ನ ಮತ್ತೆ ಮರುವಿವಾಹ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಅಲ್ಲಿ ಬಂದು ನೀವು ನಿಮ್ಮ ತಂದೆ ಜವಾಬ್ದಾರಿನ ವಹಿಸ್ಕೊಂಡು ನೀವು ಅಲ್ಲಿ ಶಾಸ್ತ್ರೋಕ್ತಗಳನ್ನೆಲ್ಲ ನೀವು ನೆರವೇರಿಸ್ಕೊಟ್ರೆ ಇವಾಗ ನಿಮಗೆ ಒಂದು ಒಳ್ಳೆಯ ಸ್ಥಾನ ಸಿಗುತ್ತೆ. ತಂದೆಯಾಗಿ ನೀವು ನಿಮ್ಮ ಜವಾಬ್ದಾರಿಗಳನ್ನೆಲ್ಲ ನೆರವೇರಿಸಿ ಅಂತ ಕೇಳ್ಕೊತಾನೆ. ಆವಾಗ ಮುರಳಿಗೆ ತುಂಬ ಫೀಲ್ ಆಗ್ತಾ ಇರತ್ತೆ. ನಾನು ಈ ಟೈಮಲ್ಲೂ ಹೋಗಲಿಲ್ಲ ಅಂದರೆ ತಪ್ಪಾಗತ್ತೆ ಅಂತ ಅವನ ಮನಸ್ಸಿಗೆ ಅನಿಸ್ತಾ ಇರತ್ತೆ. ಈಗ ಮುರಳಿ ತಂದೆ ಜವಾಬ್ದಾರಿನ ತಗೊಂಡು ಅಲ್ಲಿ ಬಂದು ಮದುವೆ ನಡೆಸ್ಕೊಡೋಕ್ಕೆ ಒಪ್ಕೊತಾನ. ಸಿದ್ದುಗೆ ಸಂತೋಷ ಆಗುತ್ತಾ, ಆದರೆ ಇಲ್ಲ ನಾನು ಅಲ್ಲಿಗೆ ಬರೋದಿಲ್ಲ, ಯಾರು ಏನು ಹೇಳಿದ್ರು ನಾನು ಅಲ್ಲಿಗೆ ಬರೋದಿಲ್ಲ ಅಂತ ವಾದ ಮಾಡಿ ಸಿದ್ದುಗೆ ಬೇಜಾರು ಮಾಡಿ ಅಲ್ಲಿಂದ ಕಳಿಸ್ತಾನ. ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಿದ್ದು ಮತ್ತು ಶಾರದಾ ಇಬ್ಬರು ಮದುವೆ ಆಗೋದಕ್ಕೆ ಮುರಳಿ ಬರ್ಬೋದಾಗಿತ್ತು, ಆದರೆ ಆ ಪಾಪಿ ಜ್ಯೋತಿಕನ ಮಾತು ಕೇಳ್ಕೊಂಡು ತಪ್ಪು ಮಾಡ್ತಾ ಇದ್ದಾನೆ. ಆ ಜ್ಯೋತಿಕ ಎಲ್ಲೆಲ್ಲಿ ಎಂತೆಂಥ ಕಚ್ಚಡ ಕೆಲಸಗಳನ್ನೆಲ್ಲ ಮಾಡ್ಬೋದು ಅದನ್ನೆಲ್ಲ ಮಾಡ್ತಾ ಇದ್ದಾಳೆ. ಇಂಥ ಪಾಪಿಗಳು ಎಲ್ಲೆಲ್ಲ ಕಡೆಯೂ ಇರ್ತಾರೆ. ಅವ್ರ ಕಡೆಯಿಂದ ನಾವು ತುಂಬ ಹುಷಾರಾಗಿರಬೇಕು. ನೀವು ಇದ್ರ ಬಗ್ಗೆ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.